ಸಾವಿರ ಮಲ್ಲಿಗೆ ಹೂವು, ಸಾವಿರ ಮಲ್ಲಿಗೆಯ ಹೂವು. ವಾವ್! ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗೈತಿ. ಒಂದು ಗುಚ್ಚಲ್ಲೇ ಒಂದು ಕೊಂಬೆಯಲ್ಲಿ ಇದೊಂದು ಗುಚ್ಚು ಹುಟ್ಟುಬಿಡುತ್ತೆ. ಸಾವಿರ ಮಲ್ಲಿಗೆ ಹೂವು ಅಂತ ಕರೀತಾರೆ ಇದಕ್ಕೆ. ನನಗಂತೂ ತುಂಬಾ ಇಷ್ಟ. ಭಾಳ ಮಂಡು ಇದೆ ಗಿಡ, ಅಷ್ಟು ಚೆನ್ನಾಗಿ ಅರಳಿರ್ತೈತಿ ಇದು. ಸ್ವಲ್ಪ ಇದನ್ನ ಹೋಗಿ ಬೇಕಾರೆ ಭೂಮಿಯಾಗ ಇಟ್ರೂ ಅಷ್ಟು ಮಂಡು ಅಳ್ತೈತಿ. ದನಪನ ಏನೂ ತಿನ್ನಂಗಿಲ್ಲ, ಘಮ 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 ಅಂತಿರ್ತೈತಿ. ಇದ್ರಾಗ ಸಾವಿರ ಮಲ್ಲಿಗೆ ಹೂವು ಇರ್ತಾವಂತಂದು ಕರೀತಾರೆ. ಇದ್ದದ್ದು ಒಂದು ಕಥೆನ ಐತಿ. ಯಾಕೆ ಸಾವಿರ ಮಲ್ಲಿಗೆ ಹೂವದ ಕತೆ ಅಂತಪ್ಪ ಅಂದ್ರೆ ಇದಕ್ಕೆ ಎಷ್ಟಾಕೊಂಡ ಹೂವು ಅಳ್ತಾವನ, ಎಷ್ಟು ಘಮ ಘಮ ಅಳ್ತಾವಂತ ದೇವರಲ್ಲಿ ತಪಸ್ಸಿಗೆ ಕುಂತಾಗ ನನಗೆ ಜಾಸ್ತಿ ಹೂವು ಅಳ್ಳೋ ಅಷ್ಟು ಕೆಪಾಸಿಟಿ ಇರಬೇಕು, ಅಷ್ಟಾಕೊಂಡ ಸಿಗಬೇಕು ಒಂದೇ ದಿನಕ್ಕೆ ಒಂದು ಕೊಂಬ್ಯಾಗನ ಅಂತಂದು ಬೇಡ್ಕೊಂತ ಮಲ್ಲಿಗೆ ಹೂವು. ತಥಾಸ್ತು ಅಂತ ಪರಮೇಶ್ವರ ವರ ಕೊಟ್ಟನಂತ. ಅದಕ್ಕೆ ಸಾವಿರ ಮಲ್ಲಿಗೆ ಹೂವು ಆಗಿ ಒಂದ ಕೊಂಬ್ಯಾಗ ಹುಟ್ಕೋ ನೀನು, ಎಲ್ಲಿ ಹಚ್ಚಿದ್ರೂ ಹಚ್ಕೋ ಅಂತಂದು ಹತ್ತು ಅಂತ ಬೇರಷ್ಟು ಬೇರೆ ಇರಲಿಲ್ಲ ಅಂದ್ರೂ ಹತ್ತತ್ತ ಈ ಗಿಡ ಅಂತಂದು ದೇವರು ವರ ಕೊಡ್ತಂತ. ಹಾಗಾಗಿ ವರ ತೊಗೊಂಡು ಬಂದಿರೋದ ಸಾವಿರ ಮಲ್ಲಿಗೆ ಹೂವಿನ ಗಿಡ ಅಂತಂದು ಹೇಳ್ಬೋದು. ನಮ್ಮ ಅಜ್ಜಿ ಹೇಳಿದ್ಲು ಈ ಕಥೆನ, ನಾನು ನಿಮಗೆ ಹೇಳಾಕತ್ತೀನಿ. ನೋಡ್ರಿ, ಸಾವಿರ ಮಲ್ಲಿಗೆ ಹೂವು ಒಂದ ಕೊಂಬ್ಯಾಗ ಎಷ್ಟಾಕೊಂಡ ಹೂವು ಅದಾವ ದೇವ್ರಿಗೆಲ್ಲ. ಒಂದೆರಡು ಕೊಂಬಿ ಹರ್ಕೊಂಬಂದ್ಬಿಟ್ರೆ ಸಾಕು, ದೇವರೆಲ್ಲ ಫಿಲ್ಲಪ್ ಆಗಿಬಿಡ್ತಾವೆ. ಅಷ್ಟಾಕೊಂಡ ದೇವ್ರಿಗೆ ಏರಿಸ್ಬೋದು ನೋಡ್ರಿ. ಇದ್ರ ವಾಸನೆನೂ ಘಮ 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 ಅಂತಿರ್ತಾವೆ. ನನಗೆ ಭಾಳ ಇಷ್ಟ ಆಗೈತಿ ಹೂವು. ಭಾಳ ಮೊಂಡು, ಎಲ್ಲಿ ಬೇಕಲ್ಲಿ ಹಚ್ಚಿದ್ರೂ ಎಂಥ ಇದು ನೀರು ಜಾಸ್ತಿ ಕಡಿಮೆನೂ ತೊಗೊಳಂಗಿಲ್ಲ. ಇದು ನೀರು ಕಡಿಮೆ ಇದ್ರೂ ಹತ್ತುತ್ತಾ, ನೀರು ಜಾಸ್ತಿ ಇದ್ರೂ ಹತ್ತುತ್ತಾ. ನೀವು ಬೇಕಾದ್ರೆ ಈ ಹೂವು ಹಚ್ಕೋರಿ, ಮನೆ ಮುಂದಿದ್ರೆ ಭಾಳ ಶ್ರೇಷ್ಠ ಅಂತ ಈ ಹೂವು. ನಾನಂತೂ ಇದನ್ನ ಮನೆ ಮುಂದೆ ಹಚ್ಚೇನಿ. ಸಾಲಿಡಕ್ಕೆ ಒಂದಕ್ಕೊಂದು ಹತ್ಕೊಂಡು ಇದು ಒಂಥರ ಗೇಟ್ ಆದಂಗೆ ಆಗಿಬಿಟ್ಟೈತಿ, ಕಂಪೌಂಡ್ ಆದಂಗೆ ಆಗಿಬಿಟ್ಟೈತಿ. ಅಷ್ಟಾಕೊಂಡ ಗಿಡ ಹುಟ್ಟ್ಯಾವ ಇವು. ಒಂದು ಅಗಿ ತಂದು ಹಚ್ಚಿದ್ವಿ ಅಂದ್ರೆ 1000 ಗಂಟ್ಲೆನ ಅಗಿ ಹುಟ್ತಾವು. ಅಷ್ಟು ಚೆನ್ನಾಗಿರೋದು ಈ ಹೂವು. ನಿಮಗೂ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.